ಸೂರ್ಯೋದಯದ ಮೊದಲ ಕಿರಣಗಳು ಟ್ರ್ಯಾಕ್ ಮೇಲೆ ಬೀಳುತ್ತಿದ್ದಂತೆ ಆ ಸ್ಥಳವೇ ಒಂದು ವಿಭಿನ್ನ ಶಕ್ತಿಯಿಂದ ನಡುಗುತ್ತಿತ್ತು. ಎಂಜಿನ್ಗಳ ಗರ್ಜನೆ, ಟೈರ್ಗಳ ಚೀರಾಟ, ಗಾಳಿಯಲ್ಲಿ ಮಿಶ್ರಣಗೊಂಡ ಪೆಟ್ರೋಲ್ ವಾಸನೆ ಇವೆಲ್ಲವೂ ರೇಸ್ಗೆ ಸಿದ್ಧವಾಗುತ್ತಿದ್ದ ಕಾರುಗಳ ಉಸಿರಿನಂತೆ ಕಾಣುತ್ತಿತ್ತು. ಆ ದಿನ ಕೇವಲ ಒಂದು ರೇಸ್ ಅಲ್ಲ, ಅದು ಹಲವರ ಕನಸಿನ ಪರೀಕ್ಷೆಯಾಗಿತ್ತು. ಆ ಕನಸನ್ನು ಹೃದಯದಲ್ಲಿ ಹೊತ್ತುಕೊಂಡು ನಿಂತಿದ್ದವನು ಅರ್ಜುನ್. ಅರ್ಜುನ್ ಒಂದು ಸಣ್ಣ ಪಟ್ಟಣದ ಹುಡುಗ. ಅವನ ತಂದೆ ಒಬ್ಬ ಮೆಕ್ಯಾನಿಕ್. ಚಿಕ್ಕ ವಯಸ್ಸಿನಿಂದಲೇ ಗ್ಯಾರೇಜ್ನಲ್ಲಿ ಆಟವಾಡುತ್ತಾ ಕಬ್ಬಿಣದ ಭಾಗಗಳ ನಡುವೆ ಬೆಳೆದವನು. ಇತರ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಹಿಡಿದಾಗ ಅರ್ಜುನ್ ಕೈಯಲ್ಲಿ ಸ್ಪ್ಯಾನರ್, ಸ್ಕ್ರೂ ಡ್ರೈವರ್ ಇರುತ್ತಿತ್ತು. ಅವನಿಗೆ ಆಟಿಕೆ ಕಾರುಗಳು ಬೇಕಿರಲಿಲ್ಲ. ಅವನು ನಿಜವಾದ ಕಾರುಗಳ ಹೃದಯವನ್ನು ಅರಿಯಲು ಬಯಸುತ್ತಿದ್ದ. ತಂದೆ ಕಾರಿನ ಇಂಜಿನ್ ತೆರೆಯುವಾಗ ಅರ್ಜುನ್ ಕಣ್ಣು ಮಿನುಗುತ್ತಿತ್ತು. ಈ ಸಣ್ಣ ಭಾಗವೇ ಇಷ್ಟು ದೊಡ್ಡ ಕಾರನ್ನು ಓಡಿಸುತ್ತಾ ಎಂದು ಅವನು ಕೇಳುತ್ತಿದ್ದ. ತಂದೆ ನಗುತ್ತಾ, ಕಾರು ಮಾತ್ರ ಅಲ್ಲ ಮಗನೇ, ಕನಸುಗಳನ್ನೂ ಇದು ಓಡಿಸುತ್ತೆ ಎಂದು ಹೇಳುತ್ತಿದ್ದ. ಆ ಮಾತು ಅರ್ಜುನ್ ಮನಸ್ಸಿನಲ್ಲಿ ಆಳವಾಗಿ ಉಳಿದಿತ್ತು. ಕಾಲ ಕಳೆದಂತೆ ಅರ್ಜುನ್ ಕಾಲೇಜ್ ಮುಗಿಸಿ ದಿನದ ಹೊತ್ತು ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ. ರಾತ್ರಿಯಾದಾಗ ಹಳೆಯ ಲ್ಯಾಪ್ಟಾಪ್ನಲ್ಲಿ ಕಾರ್ ರೇಸ್ ವಿಡಿಯೋಗಳನ್ನು ನೋಡಿ ಡ್ರೈವಿಂಗ್ ತಂತ್ರಗಳನ್ನು ಕಲಿಯುತ್ತಿದ್ದ. ಟ್ರ್ಯಾಕ್ಗಳು, ತಿರುವುಗಳು, ಬ್ರೇಕಿಂಗ್ ಪಾಯಿಂಟ್ಗಳು ಎಲ್ಲವೂ ಅವನ ಮನಸ್ಸಿನ ನಕ್ಷೆಯಲ್ಲಿ ಸ್ಪಷ್ಟವಾಗುತ್ತಿತ್ತು. ಒಂದು ದಿನ ಪಟ್ಟಣಕ್ಕೆ ದೊಡ್ಡ ಸುದ್ದಿ ಬಂದಿತು. ರಾಜ್ಯ ಮಟ್ಟದ ಕಾರ್ ರೇಸಿಂಗ್ ಚಾಂಪಿಯನ್ಶಿಪ್. ಗೆದ್ದವನಿಗೆ ದೊಡ್ಡ ಬಹುಮಾನ, ಸ್ಪಾನ್ಸರ್ಶಿಪ್ ಮತ್ತು ವೃತ್ತಿಪರ ರೇಸರ್ ಆಗುವ ಅವಕಾಶ. ಆದರೆ ಒಂದು ಸಮಸ್ಯೆ: ಪ್ರವೇಶ ಶುಲ್ಕ ಹೆಚ್ಚು, ಕಾರು ಬೇಕು, ತಂಡ ಬೇಕು. ಅರ್ಜುನ್ ಬಳಿ ಇವೆಲ್ಲವೂ ಇರಲಿಲ್ಲ. ಆದರೂ ಅವನು ಹಿಂದೆ ಸರಲಿಲ್ಲ. ತಂದೆಯ ಗ್ಯಾರೇಜ್ನಲ್ಲೇ ನಿಂತಿದ್ದ ಹಳೆಯ ಕಾರನ್ನು ನೋಡಿ ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡಿತು. ಆ ಕಾರು ಹಲವಾರು ಬಾರಿ ದುರಸ್ತಿ ಕಂಡಿತ್ತು, ಆದರೆ ಇಂಜಿನ್ ಇನ್ನೂ ಜೀವಂತವಾಗಿತ್ತು. ಇದೇ ನನ್ನ ಅವಕಾಶ ಎಂದು ಅರ್ಜುನ್ ಮನಸ್ಸಿನಲ್ಲಿ ಹೇಳಿಕೊಂಡ. ತಂದೆ ಮೊದಲಿಗೆ ಒಪ್ಪಲಿಲ್ಲ. ಇದು ಅಪಾಯದ ಕೆಲಸ, ನಮ್ಮ ಬಳಿ ದೊಡ್ಡ ಹಣವೂ ಇಲ್ಲ ಎಂದರು. ಆದರೆ ಅರ್ಜುನ್ ಶಾಂತವಾಗಿ ಉತ್ತರಿಸಿದ, ಅಪ್ಪ, ನೀವು ನನಗೆ ಕಾರು ಓಡಿಸುವುದನ್ನು ಮಾತ್ರ ಅಲ್ಲ, ಕನಸು ಕಾಣುವುದನ್ನೂ ಕಲಿಸಿದ್ದೀರಾ. ಆ ಮಾತು ತಂದೆಯ ಹೃದಯ ತಟ್ಟಿತು. ರೇಸ್ಗೆ ತಯಾರಿ ಶುರುವಾಯಿತು. ಹಳೆಯ ಕಾರು ಹೊಸ ರೂಪ ಪಡೆಯಿತು. ಇಂಜಿನ್ ಟ್ಯೂನಿಂಗ್, ತೂಕ ಕಡಿಮೆ ಮಾಡುವುದು, ಬ್ರೇಕ್ಗಳನ್ನು ಬಲಪಡಿಸುವುದು ಎಲ್ಲವನ್ನೂ ತಂದೆ ಮಗ ಒಟ್ಟಿಗೆ ಮಾಡಿದರು. ಹಣದ ಕೊರತೆಯಿಂದ ಬಹಳ ಕಷ್ಟವಾಯಿತು, ಆದರೆ ಶ್ರಮಕ್ಕೆ ಕೊರತೆ ಇರಲಿಲ್ಲ. ರೇಸ್ ದಿನ ಬಂತು. ಟ್ರ್ಯಾಕ್ನಲ್ಲಿ ದೊಡ್ಡ ದೊಡ್ಡ ತಂಡಗಳು, ಹೊಸ ಹೊಸ ಕಾರುಗಳು, ಅನುಭವಿ ಡ್ರೈವರ್ಗಳು. ಅರ್ಜುನ್ನ ಕಾರು ಅವರ ನಡುವೆ ಚಿಕ್ಕದಾಗಿ ಕಾಣಿಸುತ್ತಿತ್ತು. ಕೆಲವರು ನಗಿದರು, ಕೆಲವರು ಗಮನವೂ ಕೊಡಲಿಲ್ಲ. ಅರ್ಜುನ್ ಮಾತ್ರ ಕಾರಿನೊಳಗೆ ಕುಳಿತು ಸ್ಟೀರಿಂಗ್ ಹಿಡಿದು ಕಣ್ಣು ಮುಚ್ಚಿದ. ಅವನಿಗೆ ಟ್ರ್ಯಾಕ್ ಗೊತ್ತು, ತನ್ನ ಕಾರಿನ ಶಕ್ತಿ ಗೊತ್ತು, ತನ್ನ ಹೃದಯದ ಧೈರ್ಯ ಗೊತ್ತು. ಸಿಗ್ನಲ್ ಲೈಟ್ ಕೆಂಪಿನಿಂದ ಹಸಿರಾಯಿತು. ಎಂಜಿನ್ ಗರ್ಜಿಸಿತು. ಕಾರುಗಳು ಮುಂದೆ ಹಾರಿದವು. ಮೊದಲ ಲ್ಯಾಪ್ನಲ್ಲಿ ಅರ್ಜುನ್ ಹಿಂದೆ ಇದ್ದ. ಎದುರಾಳಿಗಳು ವೇಗವಾಗಿದ್ದರು, ಕಾರುಗಳು ಶಕ್ತಿಶಾಲಿಯಾಗಿದ್ದವು. ಆದರೆ ಅರ್ಜುನ್ ತಾಳ್ಮೆ ಕಳೆದುಕೊಳ್ಳಲಿಲ್ಲ. ತಿರುವುಗಳಲ್ಲಿ ಸರಿಯಾದ ಲೈನ್ ಹಿಡಿದು ಬ್ರೇಕುಗಳನ್ನು ನಿಖರವಾಗಿ ಬಳಸಿ ನಿಧಾನವಾಗಿ ಮುಂದೆ ಬರುತ್ತಿದ್ದ. ಮೂರನೇ ಲ್ಯಾಪ್ನಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಮುಂಚಿನ 2 ಕಾರುಗಳು ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ಟ್ರ್ಯಾಕ್ ಬದಿಗೆ ಜಾರಿದವು. ಅರ್ಜುನ್ ಅದನ್ನು ಊಹಿಸಿ ಸರಿಯಾದ ಸಮಯದಲ್ಲಿ ವೇಗ ಕಡಿಮೆ ಮಾಡಿ ಸುರಕ್ಷಿತವಾಗಿ ಮುಂದೆ ಹೋದ. ಜನರ ಗಮನ ಅವನ ಮೇಲೆ ಬಂತು. ಕೊನೆಯ ಲ್ಯಾಪ್ ಆರಂಭವಾಯಿತು. ಅರ್ಜುನ್ 2ನೇ ಸ್ಥಾನದಲ್ಲಿದ್ದ. ಮೊದಲ ಸ್ಥಾನದಲ್ಲಿದ್ದವನು ಅನುಭವಿ ರೇಸರ್, ಭಾರೀ ಕಾರು, ದೊಡ್ಡ ತಂಡ. ನೇರವಾದ ರಸ್ತೆಯಲ್ಲಿ ಎದುರಾಳಿ ಮುಂದೆ. ತಿರುವುಗಳು ಅರ್ಜುನ್ ಗಾಡಿ. ಅವನು ತಂದೆಯ ಮಾತು ನೆನಪಿಸಿಕೊಂಡ. ಕಾರು ಗೆಲ್ಲೋದು ಇಂಜಿನ್ನಿಂದ, ರೇಸ್ ಗೆಲ್ಲೋದು ಮನಸ್ಸಿನಿಂದ. ಅರ್ಜುನ್ ಧೈರ್ಯದಿಂದ ತಿರುವಿನಲ್ಲಿ ಒಳಗೆ ಹೋಗಿ ನಿಖರವಾಗಿ ಬ್ರೇಕ್ ಮಾಡಿ ವೇಗ ಹೆಚ್ಚಿಸಿದ. ಕ್ಷಣಾರ್ಧದಲ್ಲಿ ಅವನು ಎದುರಾಳಿಯ ಪಕ್ಕದಲ್ಲಿದ್ದ. ಜನರ ಕೂಗು ಆಕಾಶ ಮುಟ್ಟಿತು. ಕೊನೆಯ ಮೀಟರ್ಗಳಲ್ಲಿ ಇಬ್ಬರ ಕಾರುಗಳು ಸಮಾನವಾಗಿ ಓಡುತ್ತಿದ್ದವು. ಅರ್ಜುನ್ ತನ್ನ ಉಸಿರನ್ನು ಹಿಡಿದು ಸ್ಟೀರಿಂಗ್ ಅನ್ನು ಗಟ್ಟಿಯಾಗಿ ಹಿಡಿದ. ಫಿನಿಶ್ ಲೈನ್ ದಾಟಿತು. ಕ್ಷಣ ಮಾತ್ರ ಮೌನ. ನಂತರ ಘೋಷಣೆ: ವಿಜೇತ ಅರ್ಜುನ್. ಅರ್ಜುನ್ ಕಣ್ಣುಗಳಲ್ಲಿ ನೀರು ತುಂಬಿತು. ಗ್ಯಾರೇಜ್ನಲ್ಲಿ ಕನಸು ಕಂಡ ಹುಡುಗ ಇಂದು ಟ್ರ್ಯಾಕ್ನಲ್ಲಿ ಇತಿಹಾಸ ಬರೆದಿದ್ದ. ತಂದೆ ದೂರದಿಂದ ಕೈಯೆತ್ತಿ ನಿಂತಿದ್ದರು. ಅವರ ಕಣ್ಣುಗಳಲ್ಲೂ ಹೆಮ್ಮೆ ಮಿಂಚುತ್ತಿತ್ತು. ಆ ದಿನ ಅರ್ಜುನ್ ಕೇವಲ ರೇಸ್ ಗೆದ್ದಿಲ್ಲ, ಅವನು ತನ್ನ ಕನಸಿನ ವೇಗವನ್ನು ನಂಬಿದ್ದಾನೆ ಎಂಬುದನ್ನು ಜಗತ್ತಿಗೆ ತೋರಿಸಿದ್ದ. ವೇಗ ಅಂದರೆ ಕೇವಲ ಕಾರಿನದ್ದಲ್ಲ, ಧೈರ್ಯದಿಂದ ಮುಂದೆ ಸಾಗುವ ಮನಸ್ಸಿನದ್ದು.